ನಮಸ್ಕಾರ. ಮುಖ್ಯಾಂಶಗಳು. ವಿಶಾಲ ಭಾರತದ ನಿಜವಾದ ಶಕ್ತಿ ಅದರ ಆಧ್ಯಾತ್ಮದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಪಂಚಾಯಿತಿ ಚುನಾವಣೆಯಲ್ಲಿ ಸ್ಥಳೀಯ ವಿಚಾರಗಳೇ ಪ್ರಮುಖ. ಫಲಿತಾಂಶ ರಾಜ್ಯ ಸರ್ಕಾರಕ್ಕೆ ಜನಾದೇಶವಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜಾಟ್ ಸಮುದಾಯಕ್ಕೆ ಮೀಸಲಾತಿ. ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ನೇತೃತ್ವದಲ್ಲಿ ಉನ್ನತ ಅಧಿಕಾರ ಸಮಿತಿ ರಚನೆ. ರಾಜನಾಥ್ ಸಿಂಗ್. ಹಾಗೂ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರೊಂದಿಗೆ ಗುಂಡಿನ ಕಾಳಗ. ಸೇನೆಯ 2 ಅಧಿಕಾರಿ ಸೇರಿ 5 ಮಂದಿ ಯೋಧರು ಹುತಾತ್ಮ. ವಾರ್ತೆಗಳ ವಿವರ. ವಿಶಾಲ ಭಾರತದ ನಿಜವಾದ ಶಕ್ತಿ ಅದರ ಆಧ್ಯಾತ್ಮದಲ್ಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋಲ್ಕತಾದಲ್ಲಿಂದು ಅಭಿಪ್ರಾಯಪಟ್ಟಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಗೋಡಿಯ ಮಠ ಹಾಗೂ ಮಿಷನ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಅವರು ಮಹಾನ್ ಚೇತನಗಳ ಚಿಂತನ ಮೂಸೆಗಳಿಂದ ಹೊರಹೊಮ್ಮಿದ ಆಧ್ಯಾತ್ಮಿಕತೆ ಪ್ರತಿಯೊಬ್ಬರಲ್ಲಿ ಹೊಸ ಚೈತನ್ಯ ಮೂಡಿಸಲು ಸ್ಫೂರ್ತಿಯಾಗಿದೆ ಎಂದರು. ಹಲವು ವೈವಿಧ್ಯಗಳ ನಡುವೆಯೂ ಭಾರತ ಪ್ರಬಲವಾಗಿ ಹೊರಹೊಮ್ಮಿದೆ. ವಿಶ್ವದ ಯಾವುದೇ ಪ್ರದೇಶದಲ್ಲಿ ಭಾರತದಲ್ಲಿ ಕಂಡುಬರುವ ಆಧ್ಯಾತ್ಮಿಕ ಪರಂಪರೆ ಕಾಣಸಿಗದು. ನಮ್ಮ ವಿಶಾಲ ಸಮಾಜ ಹಲವು ವೈವಿಧ್ಯಗಳಿಂದ ಕೂಡಿದ್ದು ಸಾಕಾರ ಹಾಗೂ ನಿರಾಕಾರ 2 ಪಂಥದವರು ಒಟ್ಟಾಗಿ ಸಾಗುವುದು ಇಲ್ಲಿನ ವಿಶೇಷ ಎಂದರು. ವೈಷ್ಣವ ಪರಂಪರೆಯನ್ನು ಗೋಡಿಯ ಮಠ ಮುಂದುವರೆಸಿಕೊಂಡು ಬಂದಿದ್ದು ದೀನದಲಿತರ ಸೇವೆಯನ್ನು ಮಾಡುತ್ತಿರುವುದು ಪ್ರಶಂಸನೀಯ ಎಂದ ಅವರು, ಬದುಕಿ ಬದುಕಲು ಬಿಡಿ, ಜೊತೆಗೆ ಬದುಕಲು ಬೆಂಬಲಿಸಿ ಎಂಬ ತತ್ವವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಾಗಿದೆ ಎಂದು ಕರೆ ನೀಡಿದರು. वो भी ईश्वर शिरोधार्य मानता है, जो प्रकृति की पूजा करता है वो भी ईश्वर शिरोधार्य मानता है. और ऐसी कौन सी ताकत है? वो ताकत पूजा पाठ सिर्फ नहीं है, सिर्फ ग्रंथ नहीं है, सिर्फ वाणी नहीं है. वो ताकत हमारी आध्यात्मिक चेतना है. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದ ಬಾರಗಢದಲ್ಲಿ ರೈತ ಸಮಾವೇಶವನ್ನು ಉದ್ದೇಶಿಸಿ ದೇಶದಲ್ಲಿ 2022ರ ವೇಳೆಗೆ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವು ರೈತಪರ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು. ರೈತರ ಭೂಮಿಗಳಿಗೆ ನೀರುಣಿಸುವ ಕೃಷಿ ಸಿಂಚಾಯಿ ಯೋಜನೆಯಡಿ 2022ರ ವೇಳೆಗೆ ದೇಶದ ನೀರಾವರಿ ಪ್ರದೇಶ ದುಪ್ಪಟ್ಟುಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಅವರು ತಿಳಿಸಿದರು. ಮಣ್ಣಿನ ಆರೋಗ್ಯ ಕಾರ್ಡ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಕೃಷಿ ವಲಯವನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ದೇಶದಲ್ಲಿ 2ನೇ ಹಸಿರು ಕ್ರಾಂತಿ ಆರಂಭಿಸಲು ಒಡಿಶಾ ಸೂಕ್ತ ಪ್ರದೇಶವಾಗಿದ್ದು ದೇಶದ ಪೂರ್ವ ವಲಯ ರಾಜ್ಯಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಚೈತನ್ಯ ಪಡೆದುಕೊಳ್ಳಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. चाहे जन औषध भंडार करना हो, चाहे रर्बन मिशन हो, चाहे फसल बीमा योजना हो, चाहे स्वच्छता का अभियान हो, चाहे खुले में शौच बंद कराने का प्रयास हो, ये सारी बातें सिर्फ और सिर्फ गरीब के लिए है, गरीब की जिंदगी में बदलाव लाने के लिए है. ಕೇಂದ್ರ ಸಚಿವರುಗಳಾದ ರಾಧಾಮೋಹನ್ ಸಿಂಗ್, ಧರ್ಮೇಂದ್ರ ಪ್ರಧಾನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಫಲಿತಾಂಶ ಸರ್ಕಾರಕ್ಕೆ ಜನಾದೇಶ ಆಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿತ್ರದುರ್ಗದಲ್ಲಿಂದು ಸ್ಪಷ್ಟಪಡಿಸಿದರು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ವಿಚಾರಗಳನ್ನು ಆಧರಿಸಿ ನಡೆಯಲಿವೆ. ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಸ್ಥಳೀಯ ಅಭ್ಯರ್ಥಿ ಹಾಗೂ ವಿಚಾರಗಳನ್ನು ಪರಾಮರ್ಶಿಸಿ ಮತದಾನ ಮಾಡಲಿದ್ದಾರೆ ಎಂದರು. ಅಸೆಂಬ್ಲಿಗೆ ವೋಟ್ ಹಾಕೋದು ಬೇರೆ ಇಶ್ಯೂಸ್ಗಳು, ಪಾರ್ಲಿಮೆಂಟ್ಗೆ ಹಾಕೋದು ಬೇರೆ ಇಶ್ಯೂಸ್ಗಳು. ಅದರಿಂದ ಬೇರೆ ಬೇರೆ ಇಶ್ಯೂಸ್ಗಳ ಆಧಾರದ ಮೇಲೆ ಮತದಾರರು ವೋಟ್ ಹಾಕೋದ್ರಿಂದ ನಾವು ಇದನ್ನ ರೆಫರೆಂಡಮ್ ಅಂತ ಹೇಳಕ್ಕಾಗತ್ತೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಮೋದಿ ಅವರು ಬಹಳ ಪ್ರಭಾವ ಇತ್ತು ಅವ್ರದ್ದು. ಡೆಲ್ಲಿನಲ್ಲಿ ಯಾಕೆ ಸೋತರು ಹೋಗಾರೆ? ಹಾಗಂತೇಳಿ ಅವರು ನಾವು ರಾಜೀನಾಮೆ ಕೊಡಿ ಅನ್ನಕ್ಕಾಗತ್ತಾ? ಅವನು ಮೇಲ್ಗಡೆ ಬಾಲ್ಕನಿ ಯಾರ ವಿರುದ್ಧವೂ ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಜಾತಿಯವರಿಗೆ ಏನ್ ಮಾಡಿದ್ದೀರಿ ಹೇಳಿ ಅಂತ ಕೂಗದ ಅಷ್ಟೇ ಕರ್ಕೊಂಡು ಹೋದ್ರು. ಕಾನೂನು ಪ್ರಕಾರ ನಡೀತವೆ ಅವೆಲ್ಲ. ನೋಡ್ರಿ, ಯಾರಿಗೂ ದ್ವೇಷದ ರಾಜಕಾರಣ ಮಾಡಕ್ ಹೋಗಲ್ಲ. ನಾವು ಕಾನೂನು ರೀತಿಯ ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಏನು ಮಾಡಕ್ ಹೋಗಲ್ಲ.
ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿ ಶೂನ್ಯ ಪೀಠಾರೋಹಣ ಬೆಳ್ಳಿ ಹಬ್ಬದ ಪ್ರಯುಕ್ತ ರಾಜಕಾರಣ, ಧರ್ಮ ಮತ್ತು ಪರಿವರ್ತನೆ ಎಂಬ ವಿಷಯ ಕುರಿತ ರಾಜಕೀಯ ಚಿಂತನಾ ಸಮಾವೇಶ ಇಂದು ಏರ್ಪಾಡಾಗಿತ್ತು. ಕೇಂದ್ರದ ಭಾರೀ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆ ಖಾತೆ ರಾಜ್ಯ ಸಚಿವ ಜಿಎಂ ಸಿದ್ದೇಶ್ವರ್, ಹಿಂದೆ ಚುನಾವಣೆಗಳನ್ನು ಹಣ ಖರ್ಚು ಮಾಡದೆ ಎದುರಿಸಲಾಗುತ್ತಿತ್ತು, ಆದರೆ ಈಗ ಹಣವಿಲ್ಲದೆ ರಾಜಕಾರಣ ಮಾಡಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅವರು ಯಾರು ಕೂಡ ಅಭ್ಯರ್ಥಿಗಳು ರೂಪಾಯಿ ಕೂಡ ಖರ್ಚು ಮಾಡ್ತಿರ್ಲಿಲ್ಲ. ಬಹುಶಃ ಅದೇನೋ ಒಂದು ಆ ರೀತಿ ವಾತಾವರಣ ಇತ್ತು. ಆದರೆ ಇವತ್ತು ದುಡ್ಡಿಲ್ಲದೆ ರಾಜಕೀಯ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಆಗೋಗಿದೆ. ಕಾರಣ ಅದಕ್ಕೆ ನಾವೇ ರಾಜಕಾರಣಿಗಳೇ ಅಂತ ನನಗನ್ನಿಸ್ತದೆ. ಬಹುಶಃ ನಾವು ಅದನ್ನು ಕೇಳಿದ್ರೆ ನಿಜವಾಗ್ಲೂ ನಾಚಿಕೆ ಆಗ್ತದೆ ನಮಗೆ. ರಾಜಕೀಯ ಮಾಡಬೇಕು ಬಿಡಬೇಕು ಅಥವಾ ಮತ್ತೆ ರಾಜಕೀಯದಾಗ ಇರಬೇಕು ಇರಬಾರ್ದು ಅನ್ನೋದು ಕೂಡ ನಮಗೆ ಒಂದೊಂದ್ಸರಿ ಯೋಚನೆ ಆಗ್ತದೆ. ರಾಜ್ಯದ ಉನ್ನತ ಶಿಕ್ಷಣ ಹಾಗೂ ಕಾನೂನು ಸಚಿವ ಟಿಬಿ ಜಯಚಂದ್ರ, ಬಸವೇಶ್ವರರ ಚಿಂತನೆಗಳನ್ನು ಸಾಕಾರಗೊಳಿಸುವ ಅಗತ್ಯವಿದೆ. ಈ ಉದ್ದೇಶದಿಂದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಯವರು 325 ಅಡಿ ಎತ್ತರದ ಬಸವೇಶ್ವರರ ಕಂಚಿನ ಪ್ರತಿಮೆ ನಿರ್ಮಿಸಲು ಮುಂದಾಗಿದ್ದು, ರಾಜ್ಯ ಸರ್ಕಾರ ಇದಕ್ಕೆ 10 ಕೋಟಿ ರೂಪಾಯಿ ಅನುದಾನ ನೀಡಲಿದೆ ಎಂದರು. ಅವರ ಚಿಂತನೆಗಳು ಸಾಕಾರಗೊಳ್ಳಬೇಕಾಗ್ತದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಮುರುಘಾ ಶ್ರೀಗಳಿಗೆ 325 ಅಡಿ ಎತ್ತರದ ಕಂಚಿನ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಪ್ರಸ್ತಾಪ ಬಂದಾಗ ನಾವು ಸರ್ಕಾರದಿಂದ 10 ಕೋಟಿ ರೂಪಾಯಿಯನ್ನು ಕೂಡ ಕೊಡುಗೆಯನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಮಾಜವನ್ನು ಒಂದು ಮಾಡುವ ಪ್ರಯತ್ನವನ್ನು ಸ್ವಾಮೀಜಿ ಮಾಡುತ್ತಿದ್ದರೆ, ಮತ್ತೊಂದೆಡೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಒಡೆದು ಜಾತಿ ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಮಾಜವನ್ನು ಒಡೆದು ಜಾತಿಯ ವಿಷಬೀಜವನ್ನು ಬಿತ್ತುವಂತ ಒಂದು ಪ್ರಯತ್ನ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕಾಗಿ ನಾನು ಅಂತ ಯೋಚನೆ ಮಾಡುವಂತ ಸ್ಟೇಟ್ಸ್ಮನ್ಗಳಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ದೇಶ ಇರೋದೇ ನನಗಾಗಿ ಅಂತ ಯೋಚನೆ ಮಾಡುವಂತವರ ಸಂಖ್ಯೆ ಜಾಸ್ತಿ ಆದ ಪರಿಣಾಮ ಇವತ್ತು ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗಿದೆ. ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಹರಿಯಾಣದಲ್ಲಿ ಜಾಟ್ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವ ಸಂಬಂಧ ಅಧ್ಯಯನ ನಡೆಸಿ ಸಮಗ್ರ ವರದಿ ಸಲ್ಲಿಸಲು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯನಾಯ್ಡು ನೇತೃತ್ವದಲ್ಲಿ ಉನ್ನತಾಧಿಕಾರ ಸಮಿತಿ ರಚನೆ ಮಾಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. जिसके अध्यक्ष हमारे कैबिनेट के वरिष्ठ मंत्री श्री वेंकैया जी नायडू हैं, और यह कहा गया है कि जितना जल्द से जल्द हो सके इस संबंध में वह इस समस्या का समाधान करने के लिए एक कॉम्प्रिहेंसिव रिपोर्ट वह प्रस्तुत कर दें. तो सरकार की मंशा पूरी तरह से स्पष्ट है. जिन मुद्दों को लेकर यह सब सारा कुछ हरियाणा राज्य में हो रहा है, उसका समाधान जल्द से जल्द निकाला जाए. ದೆಹಲಿಯ ತಮ್ಮ ನಿವಾಸದಲ್ಲಿಂದು ನಡೆದ ಉನ್ನತ ಮಟ್ಟದ ಸಮಿತಿ ಸಭೆ ನಂತರ ಅವರು, ಈ ಸಮಿತಿ ಎಲ್ಲಾ ರೀತಿಯ ಸಾಧಕ ಬಾಧಕಗಳನ್ನು ಅಧ್ಯಯನ ನಡೆಸಿ ಅತಿ ಶೀಘ್ರದಲ್ಲಿ ವರದಿ ಸಲ್ಲಿಸಲಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾ ನಿರತ ಜಾಟ್ ಸಮುದಾಯ ಶಾಂತಿ ಕಾಪಾಡಬೇಕು ಎಂದು ಮನವಿ ಮಾಡಿದರು. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸರ್ಕಾರಿ ಕಟ್ಟಡವೊಂದರಲ್ಲಿ ಅಡಗಿ ಕುಳಿತಿರುವ ಉಗ್ರರ ವಿರುದ್ಧ ಸೇನಾಪಡೆ, ಕೇಂದ್ರ ಮೀಸಲು ಪಡೆ ಹಾಗೂ ರಾಜ್ಯ ಪೊಲೀಸ್ ನಡೆಸಿರುವ ಜಂಟಿ ಕಾರ್ಯಾಚರಣೆ ಮುಂದುವರೆದಿದ್ದು, ಗುಂಡಿನ ಕಾಳಗದಲ್ಲಿ 2 ಸೇನಾಧಿಕಾರಿ ಸೇರಿ 5 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಗುಂಡಿನ ಕಾಳಗದಲ್ಲಿ ಸೇನೆಯ 10 ಪ್ಯಾರಾಪಡೆಯ ಕ್ಯಾಪ್ಟನ್ ಪವನ್ ಕುಮಾರ್ ಹಾಗೂ ಕ್ಯಾಪ್ಟನ್ ತುಷಾರ್ ಮಹಾಜನ್ ಅಲ್ಲದೆ ಓರ್ವ ಲಾನ್ಸ್ ನಾಯಕ್ ಹಾಗೂ ಕೇಂದ್ರ ಮೀಸಲು ಪಡೆಯ 2 ಯೋಧರು ಹುತಾತ್ಮರಾಗಿದ್ದು, ನಾಗರಿಕರೊಬ್ಬರು ಮೃತಪಟ್ಟಿರುವ ವರದಿಯಾಗಿದೆ. 3 ಉಗ್ರರು ಕಟ್ಟಡದೊಳಗೆ ಅಡಗಿ ಕುಳಿತಿರುವ ಶಂಕೆ ಇದ್ದು, ಕಾರ್ಯಾಚರಣೆಯಲ್ಲಿ ಒಬ್ಬ ಭಯೋತ್ಪಾದಕನನ್ನು ಹತ್ಯೆ ಮಾಡಲಾಗಿದೆ. ಸಿಆರ್ಪಿಎಫ್ನ ಹಲವು ಯೋಧರು ಗಾಯಗೊಂಡಿದ್ದು, ಈ ಪೈಕಿ ಗಂಭೀರವಾಗಿ ಗಾಯಗೊಂಡಿರುವ ಓರ್ವ ಯೋಧನನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಲಾಗಿದೆ ಎಂಬ ಘಟನೆಯನ್ನು ಬಿಜೆಪಿ ಹುಬ್ಬಳ್ಳಿಯಲ್ಲಿ ತೀವ್ರವಾಗಿ ಖಂಡಿಸಿದೆ. ಪ್ರಕರಣ ಸಂಬಂಧ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ನಿಲುವನ್ನು ಬಿಜೆಪಿ ಟೀಕಿಸಿದೆ. ಜೆಎನ್ಯು ಘಟನೆ ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿ ಪ್ರಕರಣವನ್ನು ಕಟುವಾಗಿ ಟೀಕಿಸಿದರು. ವ್ಯಕ್ತಿಗಳಿದ್ದಾರೆ, ಅವರ ಹೇಳಿಕೆಗಳನ್ನು ಬೆಂಬಲಿಸುವಂತ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಹೇಳಬೇಕಾಗ್ತದೆ.
ಆದರೆ ಯಾವುದೇ ಯೂನಿವರ್ಸಿಟಿಗಳ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಸಹಿ ಹಾಕಿ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿಲುವು ಸರಿಯಲ್ಲ ಎಂದು ದೂರಿದರು. ಯಾವುದೇ ಅಪಮಾನವನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ. ಅದಕ್ಕೆ ಯಾವ ಬೇಕಾದ ಬೆಲೆಯನ್ನು ನಾವು ಕೊಡಲಿಕ್ಕಾಗಿಲ್ಲ. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ ಪ್ರಕರಣ ವಿರೋಧಿಸಿ ದೆಹಲಿಯಲ್ಲಿಂದು ನಿವೃತ್ತ ಸೇನಾ ಯೋಧರ ನೇತೃತ್ವದಲ್ಲಿ ಏಕತಾ ರ್ಯಾಲಿ ನಡೆಯಿತು. ವಿವಿಧ ಸಂಘಟನೆಗಳ ಸಾವಿರಾರು ಮಂದಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ನಿವೃತ್ತ ಸೇನಾ ಸಿಬ್ಬಂದಿಯೊಬ್ಬರು ಪ್ರತಿಕ್ರಿಯಿಸಿ ಜೆಎನ್ಯುನ ಕೆಲ ವಿದ್ಯಾರ್ಥಿಗಳು ದೇಶ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದರು. हम लोग को कुछ एक्सर्विस में नहीं आता, लेकिन लोग अपनी खुशी से सोशल मीडिया के जरिए इनको जो भी जानकारी उस पर ये लोग आए हुए हैं. ಸದಾ ವಾಹನ ದಟ್ಟಣೆಯಿಂದ ಗಿಜಿಗುಟ್ಟುತ್ತಿದ್ದ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಎಂಜಿ ರಸ್ತೆಯನ್ನು ಇಂದು ವಾಹನ ಮುಕ್ತಗೊಳಿಸಲಾಗಿತ್ತು. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ತಡೆಯುವ ಉದ್ದೇಶದಿಂದ ಪ್ರವಾಸೋದ್ಯಮ, ಐಟಿಬಿಟಿ ಸೇರಿದಂತೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಅಪರೂಪದ ಕಾರ್ಯಕ್ರಮಕ್ಕೆ ಪ್ರವಾಸೋದ್ಯಮ ಸಚಿವ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಸಚಿವ ದೇಶಪಾಂಡೆ, ಎಂಜಿ ರಸ್ತೆ ವಾಹನ ಮುಕ್ತವಾಗಿರುವುದರಿಂದ ನಗರವಾಸಿಗಳು ಪರಸ್ಪರ ಭೇಟಿ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶವಾಗಿದೆ. ಪುಟಾಣಿ ಮಕ್ಕಳು ಕುಣಿದು ಕುಪ್ಪಳಿಸಬಹುದಾಗಿದೆ. ನೋಡುಗರ ಮನ ತಣಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರವಾಸೋದ್ಯಮ ಬೆಳೆಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಬೇಕು. ಬೆಂಗಳೂರು ನಗರ ಪ್ರವಾಸಿ ತಾಣ ಆಗಿಲ್ಲ. ಪ್ರವಾಸಿ ತಾಣವನ್ನಾಗಿಸಲು ಮುಂಬರುವ ದಿನಗಳಲ್ಲಿ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಆ ದಿಕ್ಕಿನಲ್ಲಿ ಹಲವಾರು ಕ್ರಮಗಳು ಇಲಾಖೆ ಮುಖಾಂತರ ಆಗಿದ್ದಾವೆ. ನಮಸ್ಕಾರ. ಸಚಿವ ಜಾರ್ಜ್, ಈ ರಸ್ತೆಯಲ್ಲಿಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಪ್ರತಿ ಭಾನುವಾರ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ನಗರದ ಇತರೆ ಪ್ರಮುಖ ರಸ್ತೆಗಳಲ್ಲಿ ಭಾನುವಾರಗಳಂದು ವಾಹನ ಸಂಚಾರ ನಿರ್ಬಂಧಿಸುವ ಚಿಂತನೆ ಇದೆ ಎಂದರು. ಫೆಸ್ಟಿವಲ್ ಮಾಡೋ ರೀತಿ ಜಯನಗರದಲ್ಲಿ ಮಾಡ್ತಾರೆ, ಇವತ್ತು ಎಂಜಿ ರೋಡ್ನಲ್ಲಿ ಮಾಡ್ತಾರೆ. ಐಟಿಬಿಟಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಧ್ಯವಾಯಿತು ಎಂದರು. ಆಯೋಜನೆ ಮಾಡಿದ್ದೇವೆ. ಸೊ ನಮ್ಮ ಮುಖ್ಯವಾದ ಉದ್ದೇಶ ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು, ಬಸ್ನಲ್ಲಿ ಆದರೂ ಮೆಟ್ರೋ ಅಲ್ಲಿ ಆದರೂ ಬರಬೇಕು ಮತ್ತು ವಾಕಿಂಗ್, ಸೈಕ್ಲಿಂಗ್ ಜಾಸ್ತಿ ಯೂಸ್ ಮಾಡಬೇಕು, ಶಾರ್ಟ್ ಕಮ್ಯೂಟ್ಸ್ಗೆ, ಶಾರ್ಟ್ ಡಿಸ್ಟೆನ್ಸಸ್ಗೆ ಹೋಗ್ಲಿಕ್ಕೆ. ವಾಹನ ಮುಕ್ತಗೊಳಿಸಿದ್ದರಿಂದ ಎಂಜಿ ರಸ್ತೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿ ಗ್ರಾಮೀಣ ಸೊಗಡಿನ ಜಾತ್ರೆಗಳನ್ನು ನೆನಪಿಸುವಂತಿತ್ತು. ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ, ಸಂಗೀತ ಮೇಳ, ರಸ್ತೆಯುದ್ದಕ್ಕೂ ಕರಕುಶಲ ವಸ್ತುಗಳ ಪ್ರದರ್ಶನ, ರಸ್ತೆ ಬದಿಯಲ್ಲಿ ವಿವಿಧ ತಿಂಡಿ ತಿನಿಸುಗಳ ತಯಾರಿ ಮತ್ತು ಮಾರಾಟ ನಗರವಾಸಿಗಳನ್ನು ಕೈಬೀಸಿ ಕರೆಯುತ್ತಿತ್ತು. ಸದಾ ನೂಕುನುಗ್ಗಲಿನಲ್ಲೇ ಓಡಾಡಿದ ನಗರ ನಿವಾಸಿಗಳು ಇಂದು ಸ್ವಚ್ಛಂದವಾಗಿ ಓಡಾಡಿ ತಮ್ಮಿಚ್ಛೆಯ ಸಾಮಗ್ರಿಗಳ ಖರೀದಿಯಲ್ಲಿ ಮಗ್ನರಾಗಿದ್ದರು. ಇಲ್ಲಿನ ವಾತಾವರಣ ಕಂಡು ಪುಳಕಿತರಾದ ಮಂಜುಳಾ, ಬಾಲಮುರಳಿ, ತೇಜಸ್ವಿನಿ ತಮ್ಮ ಸಂತಸವನ್ನು ದೂರದರ್ಶನದೊಂದಿಗೆ ಹಂಚಿಕೊಂಡರು. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿಗೆ ಬಂದ್ಮೇಲೆ ತುಂಬಾನೇ ಖುಷಿ ಆಗ್ತಿದೆ. ಬರ್ತಾ ಇದ್ದರೆ ಖಂಡಿತ ಏನೋ ಮಿಸ್ ಮಾಡ್ಕೊತಿದ್ವಿ. ಸೊ ಇಂಡೋರ್ ಒಂದು ಸ್ಟುಡಿಯೋ ಒಳಗಡೆ ಮ್ಯೂಸಿಕ್ ಜೊತೆ ಮಾಡ್ತೀವಿ. ಇದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಟಿಟಿಎಸ್ ನಲ್ಲಿ ನಾವು ಫೋಟೋಸ್ ನೋಡ್ತಾ ಇದ್ವಿ. ಏನ್ ಪೂರ ಬ್ಲಾಂಕ್ ಸ್ಪೇಸ್ ಇರೋದು, ಬಟ್ ಹೀಗೆ ಎಷ್ಟು ಖುಷಿ ಆಗ್ತದೆ. ನಾವು ಎಲ್ಲ ಬೆಂಗಳೂರಿನ ಹೈಕೋರ್ಟ್ ಆವರಣದಲ್ಲಿ ಇಂದು ಮಾಸಿಕ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ನ್ಯಾಯಮೂರ್ತಿ ಎನ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರ ಹಲವಾರು ವ್ಯಾಜ್ಯಗಳಿಗೆ ರಾಜಿ ಸಂಧಾನದ ಮೂಲಕ ಪರಿಹಾರ ಕಂಡುಕೊಳ್ಳಲಾಯಿತು. ಇದೇ ತಿಂಗಳ 13ರಿಂದ ಈ ದಿನದವರೆಗೆ ರಾಜ್ಯದ ವಿವಿಧ ನಡೆಸಿದ ಲೋಕ್ ಅದಾಲತ್ಗಳಲ್ಲಿ ಬಾಕಿ ಇದ್ದ 17,182 ಪ್ರಕರಣಗಳು ಹಾಗೂ 39,348 ವ್ಯಾಜ್ಯಪೂರ್ವ ಪ್ರಕರಣಗಳು ಸೇರಿ ಒಟ್ಟು 56,530 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರು ಜಿಲ್ಲೆ ತಿರುಮಕೂಡ್ಲು ನರಸೀಪುರ ತಾಲೂಕಿನ ಕಾವೇರಿ, ಕಪಿಲ, ಸ್ಫಟಿಕಾ ನದಿಗಳ ಸಂಗಮದಲ್ಲಿ ನಡೆಯುತ್ತಿರುವ 10ನೇ ಮಹಾಕುಂಭಮೇಳದ 2ನೇ ದಿನವಾದ ಇಂದು ರಾಜ್ಯದ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತಾದಿಗಳು ಪಾಲ್ಗೊಂಡಿದ್ದರು. 3 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಸಹಸ್ರಾರು ಭಕ್ತಾದಿಗಳು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ನದಿ ತಟದಲ್ಲಿರುವ ಅಗಸ್ತೇಶ್ವರ ದೇವಾಲಯದಲ್ಲಿ ನಡೆಯುವ ಪೂಜಾ ವಿಧಿಗಳಲ್ಲಿ ಪಾಲ್ಗೊಳ್ಳುವುದು ವಿಶೇಷ.
महाविष्णवे स्वाहा भगवते महासुतरे ಭಾರತ ಜಪಾನ್ ನಡುವಿನ ಸಾಂಸ್ಕೃತಿಕ ಸಂಬಂಧ ವೃದ್ಧಿ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಜಪಾನ್ ಹಬ್ಬ ಟ್ರಸ್ಟ್ ಏರ್ಪಡಿಸಿದ್ದ ಜಪಾನ್ ಹಬ್ಬ 2016ಕ್ಕೆ ಬೆಂಗಳೂರಿನಲ್ಲಿರುವ ಜಪಾನ್ನ ಕಾನ್ಸುಲೇಟ್ ಮುಖ್ಯಸ್ಥ ಜುನಿಚಿ ಕವಾಯ್ ಚಾಲನೆ ನೀಡಿದರು. ನಂತರ ಭಾರತ ಹಾಗೂ ಜಪಾನ್ ನಡುವೆ ಹಲವಾರು ವರ್ಷಗಳಿಂದ ಸೌಹಾರ್ದಯುತ ಸಂಬಂಧ ಮುಂದುವರೆದಿದೆ. ಪರಸ್ಪರ ಗೌರವ ಆದರಗಳೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳ ವಿನಿಮಯ ಮಾತ್ರವಲ್ಲದೆ ವಿವಿಧ ಕ್ಷೇತ್ರಗಳಲ್ಲೂ ಈ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಹೇಳಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೆಎನ್ ನಿಂಗೇಗೌಡ ಭಾರತ ಮತ್ತು ಜಪಾನ್ ಮಧ್ಯೆ ಸಾಂಸ್ಕೃತಿಕ ಚಟುವಟಿಕೆಗಳ ವಿನಿಮಯಕ್ಕೆ ದೀರ್ಘಕಾಲೀನ ಚರಿತ್ರೆ ಇದೆ ಎಂದು ಅಭಿಪ್ರಾಯಪಟ್ಟರು. ಹಬ್ಬದ ಅಂಗವಾಗಿ ಕರಕುಶಲ ವಸ್ತುಗಳ ಹಾಗೂ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಾಡಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶಾಲ ಭಾರತದ ನಿಜವಾದ ಶಕ್ತಿ ಅದರ ಆಧ್ಯಾತ್ಮದಲ್ಲಿದೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಪಂಚಾಯಿತಿ ಚುನಾವಣೆಯಲ್ಲಿ ಸ್ಥಳೀಯ ವಿಚಾರಗಳೇ ಪ್ರಮುಖ, ಫಲಿತಾಂಶ ರಾಜ್ಯ ಸರ್ಕಾರಕ್ಕೆ ಜನಾದೇಶವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜಾಟ್ ಸಮುದಾಯಕ್ಕೆ ಮೀಸಲಾತಿ, ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ನೇತೃತ್ವದಲ್ಲಿ ಉನ್ನತ ಅಧಿಕಾರ ಸಮಿತಿ ರಚನೆ, ರಾಜನಾಥ್ ಸಿಂಗ್. ಹಾಗೂ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರೊಂದಿಗೆ ಗುಂಡಿನ ಕಾಳಗ, ಸೇನೆಯ 2 ಅಧಿಕಾರಿ ಸೇರಿ 5 ಮಂದಿ ಯೋಧರು ಹುತಾತ್ಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.